ಬೈಕ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಒಂದು ಅದ್ಭುತವಾದ ಕನಸು. ಆ ಕನಸು ಒಂದಲ್ಲ ಒಂದಿನ ನನ್ಸಾದಾಗ, ಆ ವ್ಯಕ್ತಿನ ಯಾರು ಸಮಾಜದಲ್ಲಿ ಕೀಳಾಗಿ ನೋಡಿದ್ರು ಅಂತ ಸಮಾಜದ ಮುಂದೆ ಅವ್ರ ಸ್ಟೇಟಸ್‌ನ ಮೇಲ್ಗಡೆ ತಗೊಂಡೋಗುವಂತಹ ಕೆಪಾಸಿಟಿ ಇರೋದು ಕೂಡ ಅದೇ ಬೈಕ್‌ಗೆ. ಅಂತಹ ಕೆಪಾಸಿಟಿ ಇರೋ, ಅಂತ ತಾಕತ್ತಿರೋ ಒನ್ ಅಂಡ್ ಓನ್ಲಿ ಬೈಕ್ ಅಂತ ಹೇಳಿದ್ರೆ ಹೋಂಡಾ ಯೂನಿಕಾರ್ನ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಬೈಕ್ ಹೋಂಡಾ ಯೂನಿಕಾರ್ನ್ 160cc. ಈ ಒಂದು ಬೈಕ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2004ರಲ್ಲಿ. ಈ ಬೈಕ್ ನ ಯಾವ ಕ್ಯಾಟಗರಿಗೆ ಸೇರಿಸ್ತಾರೆ ಅಂತ ನೋಡೋದಾದ್ರೆ ಪ್ರೀಮಿಯಂ ಡೈಲಿ ಕಮ್ಯೂಟರ್ ಅನ್ನೋ ಒಂದು ಕ್ಯಾಟಗರಿಗೆ ಸೇರಿಸಲಾಗುತ್ತೆ. ಹಾಗೆ ಈ ಒಂದು ಬೈಕ್ ನ ಚಾಸಿಸ್ ಟೈಪ್ ನೋಡೋದಾದ್ರೆ ಡೈಮಂಡ್ ಫ್ರೇಮ್ ಇಂದ ಬಂದಿರುವಂತದ್ದು. ಈ ಒಂದು ಬೈಕ್ ಅಲ್ಲಿ ನಮಗೆ ಸಿಂಗಲ್ ವೇರಿಯಂಟ್ ಇರುವಂತದ್ದು, ಮಲ್ಟಿಪಲ್ ವೇರಿಯಂಟ್ಸ್ ಇರೋದಿಲ್ಲ. ಹಾಗೆ ಈ ಒಂದು ಬೈಕ್ ನ ಕಲರ್ ಆಪ್ಷನ್ಸ್ ನ ನೋಡೋದಾದ್ರೆ ರೇಡಿಯಂಟ್ ರೆಡ್ ಮೆಟಾಲಿಕ್, ಮ್ಯಾಟ್ ಆಕ್ಸಿಸ್ ಗ್ರೇ ಮೆಟಾಲಿಕ್, ಪರ್ಲ್ ಇಗ್ನಿಯಸ್ ಬ್ಲಾಕ್ ಅನ್ನೋ ಒಂದು 3 ಕಲರ್ಸ್ ಬರುವಂತದ್ದು ಈ ಒಂದು ಬೈಕ್ ನಲ್ಲಿ. ನಾನ್ ರಿವ್ಯೂ ಮಾಡಕ್ ಸೆಲೆಕ್ಟ್ ಮಾಡ್ಕೊಂಡಿರುವಂತ ಬೈಕ್ ಅಂತ ಅಂದ್ರೆ ನಿಮಗೆ ಪರ್ಲ್ ಇಗ್ನಿಯಸ್ ಬ್ಲಾಕ್ ಬೈಕ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಪ್ರತಿಯೊಂದು ಮಾಹಿತಿನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕ್ ನ ಫ್ರಂಟ್ ವ್ಯೂನ ನೋಡ್ತಿರ್ಬೋದು ನೀವು. ತುಂಬಾನೇ ಡಿಸೈನ್ ಫುಲ್ ಆಗಿ ರೆಡಿ ಮಾಡಿರುವಂತದ್ದು. ಹಾಗೆ ಸಿಂಪಲ್ ಆಗಿ ಎರಡು ಬ್ಲಾಕ್ ಕಲರ್ ಫಿನಿಶ್ ನಲ್ಲಿ ಇರುವಂತಹ ಮಿರರ್ಸ್ ನ ಕೊಟ್ಟಿರುವಂತದ್ದು. ಇಲ್ಲಿ ನೋಡ್ತಿರ್ಬೋದು ಫ್ರಂಟ್ ಅಲ್ಲಿ ವೈಸರ್ ನಿಮಗೆ ಬ್ಲಾಕ್ ಕಲರ್ ಇರುವಂತದ್ದು, ಯಾವುದೇ ರೀತಿ ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ. ಹಾಗೆ ಇಲ್ಲಿ ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು. ನೆಕ್ಸ್ಟ್ ಕ್ರೋಮ್ ಫಿನಿಶ್ ನ ನೋಡ್ತಿರ್ಬೋದು ಹೆಡ್ ಲೈಟ್ ಮೇಲೆ. ತುಂಬಾನೇ ಬ್ಯೂಟಿಫುಲ್ ಆಗಿ ರೆಡಿ ಮಾಡಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಒಂದು ಬೈಕ್ ನಲ್ಲಿ ನಮಗೆ ಹೆಡ್ ಲ್ಯಾಂಪ್ಸ್ ಎಲ್ಇಡಿ ಇಂದ ಬಂದಿರುತ್ತೆ. ಯಾವುದೇ ರೀತಿ ಹಾಲೋಜಿನ್ ಇರೋದಿಲ್ಲ. ಮುಂಚೆ ನಿಮಗೆ ಹಾಲೋಜಿನ್ ಬರ್ತಿತ್ತು, ಬಟ್ ಈಗ ಎಲ್ಇಡಿ ದಲ್ಲಿ ಬರ್ತಿರೋದು. ಹಾಗೆ ಇಂಡಿಕೇಟರ್ಸ್ ನೋಡ್ತಿರ್ಬೋದು, ಅದು ಮಾತ್ರ ನಿಮಗೆ ಹಾಲೋಜಿನ್ ಅಲ್ಲೇ ಬರುವಂತದ್ದು. ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಮಡ್ಗಡ್ನ ನೋಡ್ತಿರ್ಬೋದು. ಇದು ಪ್ರೀಮಿಯಂ ಆಗಿ ಕಾಣಿಸುವಂತಹ ಫೈಬರ್ ಇಂದ ಬಂದಿರುವಂತದ್ದು. ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ಹಾಗೆ ಇಲ್ಲಿ ABS ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು ಈ ಒಂದು ಬೈಕ್ ನ ಮಡ್ಗಡ್ನಲ್ಲಿ. ಹಾಗೆ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ನೋಡ್ತಿರ್ಬೋದು. ಈ ಒಂದು ಬೈಕಿಗೆ ಇದು ಸಾಕಷ್ಟು ಅಂತಾನೆ ಹೇಳ್ಬೋದು. ಈಸಿಯಾಗಿ ಎಲ್ಲ ಹಳ್ಳಕೊಳ್ಳಗಳನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿನ ಈ ಒಂದು ಸಸ್ಪೆನ್ಷನ್ ನಲ್ಲಿ ಕೊಟ್ಟಿರುವಂತದ್ದು ಈ ಒಂದು ಬೈಕ್ಗೆ. ಹಾಗೆ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಹಾಗೆ ಸಿಂಗಲ್ ಚಾನಲ್ ABS ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ಸೊ ಈ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 240 ಆಗಿರುವಂತದ್ದು. ಹಾಗೆ 2 ಪಿಸ್ಟನ್ ಕ್ಯಾಲಿಪರ್ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 80/100 18 ಇಂಚಸ್ ಇಂದ ಬಂದಿರುತ್ತೆ. ಹಾಗೆ ಅಲಾಯ್ ವೀಲ್ಸ್ ಆಗಿರುತ್ತೆ, ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ ನೋಡೋದಾದ್ರೆ ಮೋನೋಶಾಕ್ ವಿತ್ ಪ್ರೀಲೋಡ್ ಅಡ್ಜಸ್ಟರ್ ಜೊತೆಗೆ ಬಂದಿರುವಂತದ್ದು ನೋಡ್ತಿರ್ಬೋದು. ಈ ಒಂದು ಸಸ್ಪೆನ್ಷನ್ ನಿಮಗೆ ರೆಡ್ ಕಲರ್ ಅಲ್ಲಿ ಕೊಟ್ಟಿರೋದ್ರಿಂದ ಇನ್ನಷ್ಟು ಈ ಒಂದು ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಎಲ್ಲ ಹಳ್ಳಕೊಳ್ಳಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಈ ಒಂದು ಸಸ್ಪೆನ್ಷನ್ ಅಲ್ಲಿ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಹಿಂದೆಗಡೆ ಸೆಕ್ಷನ್ ಅಲ್ಲಿ ನಿಮಗೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಇರೋದಿಲ್ಲ, ಬದಲಾಗಿ ಡ್ರಮ್ ಬ್ರೇಕ್ಸ್ ಇರುತ್ತೆ. ಮತ್ತೆ ಇದು ABS ಸಿಂಗಲ್ ಚಾನಲ್ ಆಗಿರುತ್ತೆ. ಫ್ರಂಟ್ ಅಲ್ಲಿ ಮಾತ್ರ ವರ್ಕ್ ಆಗೋದು, ಹಿಂದೆಗಡೆ ವರ್ಕ್ ಆಗೋದಿಲ್ಲ. ಹಾಗೆ ಡ್ರಮ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 130 ಆಗಿರುತ್ತೆ. ಹಾಗೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 100/90 18 ಇಂಚಸ್ ಇಂದ ಬಂದಿರುತ್ತೆ. ಅಲಾಯ್ ವೀಲ್ಸ್ ಆಗಿರುತ್ತೆ. ಹಾಗೆ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇಂಜಿನ್ ಸಿಸಿ ನ ನೋಡೋದಾದ್ರೆ 162.71 cc ಆಗಿರುವಂತದ್ದು. ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ 2 ವಾಲ್ವ್ಸ್ ನೊಂದಿಗೆ ಬಂದಿರುವಂತದ್ದು. ಹಾಗೆ ಒಂದು ಬೈಕ್ ನಲ್ಲಿ ಇರುವಂತಹ ಕ್ಲಚ್ ಟೈಪ್ ನೋಡೋದಾದ್ರೆ ವೆಟ್ ಮಲ್ಟಿಪ್ಲೇಟ್ ಅನ್ನೋ ಒಂದು ಕ್ಲಚ್ ಅಲ್ಲಿ ಬಂದಿರುತ್ತೆ. ಮತ್ತೆ ಫ್ಯೂಯಲ್ ಸಪ್ಲೈ ಹೇಗಾಗುತ್ತೆ ಅಂತ ನೋಡೋದಾದ್ರೆ ಫ್ಯೂಯಲ್ ಇಂಜೆಕ್ಷನ್ ಇಂದ ಆಗುವಂತದ್ದು. ಈ ಒಂದು ಬೈಕ್ ಅಲ್ಲಿ ನಮಗೆ 5 ಗೇರ್ಸ್ ಇರುವಂತದ್ದು. ಮುಂದಕ್ಕೆ ಒಂದು, ಮಿಕ್ಕಿದೆಲ್ಲ ಗೇರ್ಸ್ ಹಿಂದಕ್ಕೆ ಹಾಕುವಂತದ್ದು. ಹಾಗೆ ಸ್ಟಾರ್ಟಿಂಗ್ ಟೈಪ್ ನ ನೋಡೋದಾದ್ರೆ ನಿಮಗೆ ಒಂದು ಬೈಕ್ ನಲ್ಲಿ ಸೆಲ್ಫ್ ಸ್ಟಾರ್ಟ್ ಇರುತ್ತೆ. ಹಾಗೆ ಕಿಕ್ಕರ್ ಕೂಡ ಇರುವಂತದ್ದು. ಈ ಬೈಕ್ ನ ಪವರ್ ನ ನೋಡೋದಾದ್ರೆ 13 bhp at 7500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಟಾರ್ಕ್ ನೋಡೋದಾದ್ರೆ 14.58 Nm at 5250 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಹಾಗೆ ಒಂದು ಬೈಕ್ ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 13 ಲೀಟರ್ ಅಷ್ಟು ಆಗಿರುವಂತದ್ದು. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 2 ಲೀಟರ್ ಅಷ್ಟು ಆಗಿರುವಂತದ್ದು. ಇಂಜಿನ್ ಆಯಿಲ್ ಕೆಪಾಸಿಟಿ ನೋಡೋದಾದ್ರೆ 1 ಲೀಟರ್ ಆಗಿರುವಂತದ್ದು. ಹಾಗೆ ಒಂದು ಬೈಕ್ಗೆ ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಅಂದ್ರೆ ರೈಡಿಂಗ್ ರೇಂಜ್ ನೋಡೋದಾದ್ರೆ 650 ಕಿಲೋಮೀಟರ್ ಒಂದು ಫುಲ್ ಟ್ಯಾಂಕ್ ಗೆ ಹೋಗುವಂತದ್ದು ಈ ಒಂದು ಬೈಕ್. ಹಾಗೆ ಬೈಕ್ ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 122 ಕಿಲೋಮೀಟರ್ ಇಂದ 126 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗುವಂತದ್ದು. ಮತ್ತೆ ಒಂದು ಬೈಕ್ ನ ಮೈಲೇಜ್ ನೋಡೋದಾದ್ರೆ 48 ಕಿಲೋಮೀಟರ್ ಇಂದ 54 ಕಿಲೋಮೀಟರ್ ಪರ್ ಲೀಟರ್ ಗೆ ಬರುವಂತದ್ದು. ಈ ಬೈಕ್ ನ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ನೋಡೋದಾದ್ರೆ ನಿಮಗೆ ಕಲರ್ಫುಲ್ LCD ಡಿಸ್ಪ್ಲೇ ನೊಂದಿಗೆ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ನಿಮಗೆ ಇನ್ಫಾರ್ಮೇಶನ್ಸ್ ಡಿಜಿಟಲ್ ಮುಖಾಂತರನೇ ಈ ಒಂದು ಬೈಕ್ ನಲ್ಲಿ ಬರುವಂತದ್ದು. ಹೇಗೆಂದ್ರೆ ಸ್ಪೀಡೋಮೀಟರ್, ಓಡೋಮೀಟರ್, ಫ್ಯೂಯಲ್ ಗೇಜ್, ಟೇಕೋಮೀಟರ್, ಗೇರ್ ಇಂಡಿಕೇಟರ್, ಲೋ ಫ್ಯೂಯಲ್ ಇಂಡಿಕೇಶನ್, ಮತ್ತೆ ಸರ್ವಿಸ್ ರಿಮೈಂಡರ್, ಹೀಗೆ ಮುಂತಾದ ಇನ್ಫಾರ್ಮೇಶನ್ಸ್ ಗಳು ನಿಮಗೆ ಕಂಪ್ಲೀಟ್ ಆಗಿ ಡಿಜಿಟಲ್ ಮುಖಾಂತರನೇ ಬರುವಂತದ್ದು. ಹಾಗೆ ಅದನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸೈಡ್ ಅಲ್ಲಿ 2 ಬಟನ್ಸ್ ನ ಕೊಟ್ಟಿರೋದ್ರಿಂದ ನೀವು ಅಡ್ಜಸ್ಟ್ ಮಾಡ್ಕೊಬಹುದಾಗಿರುತ್ತೆ ಮತ್ತೆ ಸೆಟ್ ಮಾಡ್ಕೊಬಹುದಾಗಿರುತ್ತೆ ಈ ಒಂದು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನಲ್ಲಿ. ಹಾಗೆ ನಿಮಗೆ ಇದು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನಲ್ಲಿ ಯಾವುದೇ ರೀತಿ ಬ್ಲೂಟೂತ್ ಕನೆಕ್ಟಿವಿಟಿ ಇರೋದಿಲ್ಲ. ಫೋನ್ ಗೆ ಕನೆಕ್ಟ್ ಮಾಡ್ಕೊಳ್ಳುವಂತಹ ಆಪ್ಷನ್ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರೋದಿಲ್ಲ.
ಈ ಬೈಕಿಗೆ ಕೊಡೋ ಕಾಸು ಅಷ್ಟೇ ಕಮ್ಮಿ ಆಗಿರ್ಬೋದು. ಆದ್ರೆ ಇದ್ರಲ್ಲಿ ಬಂದಿರುವಂತಹ ಫೀಚರ್ಸು ಅಥವಾ ಡಿಸೈನ್ಸು ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಗ್ರಿಪ್ಪರ್ಸು, ಬ್ರೇಕ್ ಲೀವರ್ಸು, ಕ್ಲಚ್ ಲೀವರು ಅಥವಾ ಸ್ವಿಚಸ್ಸು ಪ್ರತಿಯೊಂದು ಕೂಡ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಒಂದು ಬೈಕ್ ನಲ್ಲಿ ನಿಮಗೆ USB ಚಾರ್ಜಿಂಗ್ ಸಾಕೆಟ್ ಕೂಡ ಬರುವಂತದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ನಿಮಗೆ ಸೆಂಟರ್ ಆಫ್ ದಿ ಫ್ಯೂಯಲ್ ಟ್ಯಾಂಕ್ ಅಲ್ಲಿ ಇರುವಂತದ್ದು, ಮತ್ತೆ ಹೋಂಡಾ ಅನ್ನೋ ಬ್ಯಾಡ್ಜಿಂಗು ಎರಡೂ ಸೈಡ್ ನಿಮಗೆ ವಿತ್ ಲೋಗೋ 3D ಬ್ಯಾಡ್ಜಿಂಗ್ ಅಲ್ಲಿ ಆಗಿರುವಂತದ್ದು. ಅದು ಕೂಡ ಬ್ಲಾಕ್ ಕಲರ್ ಫಿನಿಶ್ ನೊಂದಿಗೆ ಕ್ರೋಮ್ ಕಲರ್ ಅಲ್ಲಿ ಬಂದಿರೋದು ತುಂಬಾನೇ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ಅಲ್ಲಿ ಬಂದಿರುವಂತಹ ಸೀಟ್ ನ ನೋಡ್ತಿರ್ಬೋದು, ನಿಮಗೆ ಸಿಂಗಲ್ ಸೀಟ್ ಆಗಿರುತ್ತೆ, ಯಾವುದೇ ರೀತಿ ಸ್ಪ್ಲಿಟೆಡ್ ಸೀಟ್ ಬಂದಿರೋದಿಲ್ಲ ಈ ಒಂದು ಬೈಕ್ ನಲ್ಲಿ. ಹಾಗೆ ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ, ರೈಡರ್ಗೂ ಅಷ್ಟೇ, ಪಿಲಿಯನ್ ರೈಡರ್ಗೂ ಅಷ್ಟೇ. ತುಂಬಾ ದೂರ ಕೂಡ ಈ ಒಂದು ಬೈಕ್ ನಲ್ಲಿ ನೀವು ಟ್ರಾವೆಲ್ ಮಾಡಬಹುದಾಗಿರುತ್ತೆ ವಿತೌಟ್ ಯಾವುದೇ ಅನ್ಕಂಫರ್ಟಬಿಲಿಟಿ ಈ ಒಂದು ಬೈಕ್ ನಲ್ಲಿ ನಾವು ಹೋಗಬಹುದಾಗಿರುತ್ತೆ. ನೋಡ್ತಿರ್ಬೋದು ಈ ಒಂದು ಬೈಕ್ ನ ಒಂದು ಗ್ರಾಬ್ ರೈಲ್ಸ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಿಮಗೆ ಅಗ್ರೆಸಿವ್ ಲುಕ್ ಬರ್ದಿರೋ ಹೋದ್ರು ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಮತ್ತೆ ಎರಡು ಸೈಡ್ ನಿಮಗೆ ಇಲ್ಲಿ ಯೂನಿಕಾನ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಕ್ರೋಮ್ ಫಿನಿಶ್ ನಲ್ಲಿ ಆಗಿರುವಂತದ್ದು. ಮತ್ತೆ ಹಿಂದೆಗಡೆ ನಿಮಗೆ ಟೈಲ್ ಲ್ಯಾಂಪು ಹಾಲೋಜಿನ್ ಇಂದ ಬಂದಿರುತ್ತೆ, ಯಾವುದೇ ರೀತಿ LED ಉಪಯೋಗಿಸಿರೋದಿಲ್ಲ. ಮತ್ತೆ ಇಲ್ಲಿ ಹೋಂಡಾ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು ಹಿಂದೆಗಡೆ. ಹಾಗೆ ನಿಮಗೆ ಇಲ್ಲಿ ಇರುವಂತಹ ಇಂಡಿಕೇಟರ್ಸ್ ಹಾಲೋಜಿನ್ ಇಂದ ಬಂದಿರುತ್ತೆ, ಯಾವುದೇ ರೀತಿ LED ಬಂದಿರೋದಿಲ್ಲ. ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಈ ಜಾಗದಲ್ಲಿ ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಬೈಕ್ ನ ಎರ್ಗೊನಾಮಿಕ್ಸ್ ಕೂಡ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಗೇರ್ ಲಿವರ್ ನಿಮಗೆ ಸ್ಪೋರ್ಟಿ ಲುಕ್ ನಲ್ಲಿ ಕೊಟ್ಟಿರುವಂತದ್ದು ಸಿಂಗಲ್ ಸ್ಟಿಕ್ ನಲ್ಲಿ. ಹಾಗೆ ರೈಡರ್ದು ಫುಟ್ ರೆಸ್ಟ್ ನ ನೋಡ್ತಿರ್ಬೋದು ರಬ್ಬರ್ ಪ್ಯಾಡೆಡ್ ನೊಂದಿಗೆ ಬಂದಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ನಮಗೆ ಸೈಡ್ ಸ್ಟ್ಯಾಂಡ್ ಮತ್ತೆ ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಈ ಒಂದು ಬೈಕ್ ನಲ್ಲಿ ಬರುವಂತದ್ದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಪಿಲಿಯನ್ ರೈಡರ್ ಫುಟ್ ರೆಸ್ಟ್ ಕೂಡ ಸೇಮ್ ನಿಮಗೆ ರೈಡರ್ ಫುಟ್ ರೆಸ್ಟ್ ತರನೇ ಇರುವಂತದ್ದು, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಮೋನೋಶಾಕ್ ಸಸ್ಪೆನ್ಷನ್ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು, ಹಾಗೆ ಕ್ರೋಮ್ ಫಿನಿಶ್ ನಲ್ಲಿ ಒಂದು ಡಿಸೈನ್ ಇರುವಂತದ್ದು. ಮತ್ತೆ ಈ ಒಂದು ಬೈಕ್ ನಲ್ಲಿ ಸ್ಯಾರಿ ಗಾರ್ಡ್ ಮತ್ತೆ ವುಮೆನ್ಸ್ ಫುಟ್ ರೆಸ್ಟ್ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿರುವಂತದ್ದು, ಹಾಗೆ ಮೆಟಲ್ ನಲ್ಲಿ ಬಂದಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಈ ಒಂದು ಬೈಕ್ ನ ಚೈನ್ ಸ್ಪ್ರಾಕೆಟ್ ಗೆ ಒಂದು ಕಂಪ್ಲೀಟ್ ಕವರ್ ಬರುತ್ತೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಎಲ್ಲೂ ಕೂಡ ನಿಮಗೆ ಓಪನ್ ಇರೋದಿಲ್ಲ. ಸೊ ಹಾಗಾಗಿ ಡಸ್ಟ್ ಕುತ್ಕೊಳ್ಳುತ್ತೆ ಅನ್ನೋ ಭಯ ಇರೋದಿಲ್ಲ ಈ ಒಂದು ಗಾಡಿನಲ್ಲಿ. ಸೊ ಆರಾಮಾಗಿ ನೀವು ಈಸಿಯಾಗಿ ಮೇಂಟೈನ್ ಮಾಡಬಹುದಾಗಿರುತ್ತೆ. ಸೊ ರೈಟ್ ಸೈಡ್ ಅಲ್ಲಿ ನೋಡ್ತು ಅಂತ ಹೇಳಿದ್ರೆ ಕಿಕ್ಕರ್ ಬರುವಂತದ್ದು ಈ ಒಂದು ಬೈಕ್ ನಲ್ಲಿ ಸೆಲ್ಫ್ ಸ್ಟಾರ್ಟ್ ಜೊತೆಗೆ, ಅದು ಕೂಡ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ನ ಬ್ರೇಕ್ ಪ್ಯಾಡ್ ನ ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಸೈಲೆನ್ಸರ್ ಪ್ಲೇಸ್ಮೆಂಟ್ ನ ನೋಡ್ತಿರ್ಬೋದು ನೀವು ಎಲ್ಲಿ ಆಗಿದೆ ಅನ್ನೋದನ್ನ. ಹಾಗೆ ಮೇಲ್ಗಡೆ ನಿಮಗೆ ಒಂದು ಕವರ್ ಕೂಡ ಕೊಟ್ಟಿರುವಂತದ್ದು, ಹಿಂದೆಗಡೆ ಕುತ್ಕೊಳ್ಳೋರಿಗೆ ಬಿಸಿ ತಾಗದೇ ಇರಲಿ ಅನ್ನೋ ಕಾರಣಕ್ಕೆ. ಸೊ ತುಂಬಾನೇ ಚೆನ್ನಾಗಿ ಈ ಒಂದು ಬೈಕ್ ನ ಸೈಲೆನ್ಸರ್ ಪ್ಲೇಸ್ಮೆಂಟ್ ಕೂಡ ಆಗಿರುವಂತದ್ದು ಈ ಒಂದು ಬೈಕ್ ನಲ್ಲಿ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಕಂಪನಿ ವಾರಂಟಿನ ನೋಡೋದಾದ್ರೆ 40,000 ಕಿಲೋಮೀಟರ್ ಅಥವಾ 3 ವರ್ಷ ಆಗಿರುತ್ತೆ. ಹಾಗೆ ಒಂದು ಬೈಕ್ ನ ಓವರ್ ಆಲ್ ವೆಯ್ಟ್ ನ ನೋಡೋದಾದ್ರೆ ನಿಮಗೆ 139 kg ಬಂದಿರುವಂತದ್ದು. ಸೊ ಇಷ್ಟು ಕಮ್ಮಿ ಇರೋದ್ರಿಂದನೇ ನೀವು ತುಂಬಾನೇ ಸ್ಪೀಡ್ ಆಗಿ ಹೋಗೋದಕ್ಕೆ ಅವಕಾಶ ಆಗುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 187 mm ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾನೇ ಡಿಸ್ಟೆನ್ಸ್ ಗ್ರೌಂಡ್ಗೂ ಹಾಗೆ ಬೈಕು ಇರುವಂತದ್ದು. ಸೊ ಅದರಿಂದ ಯಾವುದೇ ರೀತಿ ಹಳ್ಳ ಕೊಳ್ಳಗಳಿಗೆ ಹೆದರ್ಕೊಳ್ದಿರಾ ಬೈಕ್ ನ ಓಡಿಸುವಂತಹ ಅವಕಾಶ ಈ ಒಂದು ಬೈಕ್ ನಲ್ಲಿ ಮಾಡ್ಕೊಟ್ಟಿರುವಂತದ್ದು ನಮಗೆ ತುಂಬಾನೇ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 798 mm ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡ್ತಿರ್ಬೋದು ನನ್ನ ಹೈಟ್ ಬಂದು 6.1 ಅಡಿ ಆಗಿರುವಂತದ್ದು. ಸೊ ನಾನು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಹೈಟಿನ ತೊಂದರೆ ಆಗ್ಲಿಲ್ಲ ನನಗೆ. ಸೊ ಕುತ್ಕೊಂಡಾಗ ನೋಡ್ತಿರ್ಬೋದು ನಿಮಗೆ ಫ್ರಂಟ್ ವ್ಯೂ ಹೇಗಿರುತ್ತೆ ಅನ್ನೋದನ್ನ. ನನ್ನ ಪ್ರಕಾರ ಯಾವುದೇ ಹೈಟಿನ ವ್ಯಕ್ತಿ ಆದ್ರೂ ಈ ಒಂದು ಬೈಕ್ ನ ಆರಾಮಾಗಿ ಓಡಿಸಬಹುದಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ. ಈ ಬೈಕ್ ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ 3 ಫ್ರೀ ಸರ್ವಿಸ್ ಇರುತ್ತೆ. ಫಸ್ಟ್ ಸರ್ವಿಸ್ ನಿಮಗೆ 1,000 ಕಿಲೋಮೀಟರ್ ಅಥವಾ 30 ದಿವಸದೊಳಗಡೆ ಆಗಿರುತ್ತೆ. ಎರಡನೇ ಸರ್ವಿಸ್ 6,000 ಕಿಲೋಮೀಟರ್ ಅಥವಾ 180 ದಿವಸದೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸ್ 12,000 ಕಿಲೋಮೀಟರ್ ಅಥವಾ 365 ದಿವಸದೊಳಗಡೆ ಆಗಿರುತ್ತೆ. ಹಾಗೆ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ಯಾವ್ದು ಅಂತ ನೋಡೋದಾದ್ರೆ ಬಜಾಜ್ ಪಲ್ಸರ್ N160, TVS Apache RTR 160, ಹೋಂಡಾ SP 160 ಈ ಬೈಕ್ಸ್ ಈ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ಆಗಿರುವಂತದ್ದು. ಈ ಬೈಕ್ ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂತ ನೋಡೋದಾದ್ರೆ 4,000 ರೂಪಾಯಿಂದ 6,500 ರೂಪಾಯಿ ಅಷ್ಟು ಆಗಿರುತ್ತೆ. ಹಾಗೆ ಒಂದು ಬೈಕ್ ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 1,14,420 ರೂಪಾಯಿ ಆಗಿರುವಂತದ್ದು. RTO ಅಂತ ಹೇಳಿ 23,836 ರೂಪಾಯಿನ ಚಾರ್ಜ್ ಮಾಡುವಂತದ್ದು. ಇನ್ಶೂರೆನ್ಸ್ ಅಂತ ಹೇಳಿ 11,380 ರೂಪಾಯಿನ ಚಾರ್ಜ್ ಮಾಡುವಂತದ್ದು. ಅದರ್ಸ್ ಅಂತ ಹೇಳಿ 580 ರೂಪಾಯಿ. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 1,50,235 ರೂಪಾಯಿ ಆಗಿರುವಂತದ್ದು ಈ ಒಂದು ಬೈಕ್. ನಿಮಗೆ ಪ್ರತಿಯೊಂದು ಶೋರೂಮ್ ನಲ್ಲೂ 1,000-2,000 ಡಿಫರೆನ್ಸ್ ಬಂದೇ ಬರುತ್ತೆ. ಸೊ ಹಾಗಾಗಿ ನೀವು ಯಾವ ಶೋರೂಮ್ ಹೋಗ್ತಿದ್ದೀರಾ ಅಲ್ಲಿರುವಂತಹ ಎಕ್ಸಾಕ್ಟ್ ಪ್ರೈಸ್ ನ ಕೇಳಿ ತಿಳ್ಕೊಬೇಕಾಗುತ್ತೆ ಗಾಡಿ ಬುಕ್ ಮಾಡೋಕ್ಕೂ ಮುಂಚೆ. ಹಾಗೆ ನಿಮಗೆ ಆನಂದ್ ಹೋಂಡಾ ಶೋರೂಮ್ ಅಲ್ಲಿ ಕೆಲವೊಂದಷ್ಟು ಡಿಸ್ಕೌಂಟ್ಸ್ ನ ಕೊಡ್ತಿದ್ದಾರೆ. ಕಾರ್ಪೊರೇಟ್ ಡಿಸ್ಕೌಂಟ್ ಅಂತ ಹೇಳಿ 2,000,
ಆಕ್ಸೆಸರೀಸ್ ಮೇಲೆ 10% ಡಿಸ್ಕೌಂಟ್ ಮತ್ತೆ ಒಂದು ಹೆಲ್ಮೆಟ್ ನ ಕೊಡ್ತಿದ್ದಾರೆ. ಮತ್ತೆ ಕೆಲವೊಂದಷ್ಟು ಕ್ರೆಡಿಟ್ ಕಾರ್ಡ್ಸ್ ಮೇಲೂ ಕೂಡ ಡಿಸ್ಕೌಂಟ್ ನ ಕೊಡ್ತಿದ್ದಾರೆ. HDFC ಮತ್ತೆ IDFC ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಕೆಲವೊಂದಷ್ಟು ಡಿಸ್ಕೌಂಟ್ಸ್ ಕೂಡ ಬರುವಂತದ್ದು. ಇದಿಷ್ಟು ಇನ್ಫಾರ್ಮೇಶನ್ಸ್ ಈ ಒಂದು ಬೈಕ್ ಬಗ್ಗೆ ಆಗಿರುತ್ತೆ. ಇನ್ನಷ್ಟು ಇನ್ಫಾರ್ಮೇಶನ್ಸ್ ಸೇಲ್ಸ್ ಮತ್ತೆ ಡಿಸ್ಕೌಂಟ್ ಬಗ್ಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಕಂಪ್ಲೀಟ್ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತಾರೆ. ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.